ಲಕ್ಷಮ್ಮ ತಿಂಡಿ ತಿಂದ? ಇಲ್ಲ ಅಣ್ಣ. ಇನ್ನೂ ತಿಂದಿಲ್ವಾ? ಆಗ್ಲೇ ಎಷ್ಟೊತ್ತಾಗಿದೆ ನೋಡು. ಮೊದಲು ತಿಂಡಿ ತಿನ್ನು, ಕೆಲಸ ಆಮೇಲೆ ಇದ್ದಿದ್ದೆ. ಅಣ್ಣ, ಅಮ್ಮನಿಗೆ ಕಷಾಯ ಕೊಟ್ಬಿಟ್ಟು ಬರ್ತೀನಿ. ಮೊದಲೇ ಕಹಿ ಇದೆ, ತಣ್ಣಗಾದ್ರೆ ಕುಡಿಯೋಕ್ಕಾಗಲ್ಲ. ಸರಿ ಸರಿ, ನಾನು ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದ್ಬಿಡ್ತೀನಿ. ಇವತ್ತು ಶನಿವಾರ ಅಲ್ವಾ, ತರಕಾರಿ ಫ್ರೆಶ್ ಆಗಿ ಬಂದಿರುತ್ತೆ. ನಿನ್ಗೇನಾದ್ರೂ ತರಬೇಕಾ? ಅಣ್ಣ, ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು ಏನು ತರಬೇಕು ಅಂತ. ನನಗಂತ ಏನೂ ಬೇಡ, ಸ್ವಲ್ಪ ಶುಂಠಿ ಜಾಸ್ತಿ ತನ್ನಿ, ಅಷ್ಟೇ ಸಾಕು. ಸರಿ ತರ್ತೀನಿ. ಆಮೇಲೆ ಆ ಕೆಲಸ ಈ ಕೆಲಸ ಅಂದ್ಬಿಟ್ಟು ತಿಂಡಿ ತಿನ್ನೋದು ಮರ್ತೋಗ್ಬಿಟ್ಟಿಯಾ? ಬರ್ಲಾ? ಸರಿ ಅಣ್ಣ. ಸರಿಮ್ಮ. ಏನವ್ವ, ತುಂಬಾ ಸಂತೋಷ ಆಗಿರಂಗಿದ್ದೀರಾ? ಹೊರಗಡೆ ಹೋಗಿರೋ ಮಗ ಮನೆಗೆ ಬರ್ತಾನೆ ಅಂದ್ರೆ ಯಾವ ತಾಯಿ ತಾನೇ ಸಂತೋಷ ಆಗಲ್ಲ ಹೇಳು? ಹಂಗಾರೆ ನನ್ನ ಅಕ್ಕನ ರಾಜ್ಕುಮಾರ ಬರ್ತಾರಾ? ಹೌದು, ನಿಮ್ಮ ಅಕ್ಕನ್ ರಾಜ್ಕುಮಾರನೇ ಬರ್ತಿರೋದು. ಸರಿ, ಈ ಕಷಾಯ ಕುಡೀರಿ. ಲಕ್ಷ್ಮಿ, ಇದೊಂದು ಕೆಲಸ ಬಿಟ್ಟು ಏನ್ ಬೇಕಾದ್ರೂ ಹೇಳು, ಮಾಡ್ತೀನಿ. ಅವ್ವ, ಈಗ ಇನ್ನೊಂದು ಮಾತೇ ಇಲ್ಲ. ಕಷಾಯ ಕುಡಿತೀರಾ ಇಲ್ಲ ನಿಮ್ಮ ರಾಜ್ಕುಮಾರಂಗೆ ಹೇಳೋದ? ನೀವೆಲ್ಲ ಏನ್ ನನ್ನ ಚಿಕ್ಕ ಮಗು ಅಂತ ತಿಳ್ಕೊಂಡಿದ್ದೀರಾ? ಹೌದು, ನೀವು ಹುಷಾರಾಗೋವರೆಗೂ ನೀವು ಚಿಕ್ಕ ಮಗುನೇ. ಕುಡೀರಿ. ಸರಿ ಹೋಯ್ತು. ಲಕ್ಷ್ಮಿ, ರಾಮಗ್ ಬರಕ್ ಹೇಳ್ತೀಯಾ? ಮಗಂಗೆ ಇಷ್ಟವಾದ ಅಡ್ಗೆ ತಿಂಡಿ ಎಲ್ಲ ಮಾಡಿಸ್ಬೇಕು. ಅವ್ವ, ರಾಮು ಅಣ್ಣ ತರಕಾರಿ ತರಕ್ ಮಾರ್ಕೆಟ್ಗೆ ಹೋಗೋರೆ. ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ. ನನ್ನ ತಾತಮ್ಮ ಹೇಳ್ಕೊಟ್ಟವ್ರೆ. ಏನು ಮಾಡಬೇಕು ಅಂತ ನೀವು ಹೇಳಿ, ನಾನೇ ಮಾಡ್ತೀನಿ. ಆಯ್ತು ಮಗಳೇ, ನಿನ್ಗೇನ್ ಇಷ್ಟನೋ ಅದನ್ನೇ ಮಾಡು, ಚೆನ್ನಾಗಿ ಮಾಡು. ಸರಿ ಅವ್ವ, ಬರ್ತೀನಿ. ಏನು ಅಡುಗೆ ಮಾಡೋದು? ಅಕ್ಕನ್ ಕೇಳುವ. ಚಿನ್ನು, ಅಕ್ಕ, ಹೇಳೆ ಮುದ್ದು ಬಂಗಾರಿ, ಹೇಳೆ ಸುಂದ್ರಿ, ಚೆನ್ನಾಗಿದ್ಯಾ? ಚೆನ್ನಾಗಿವ್ನಿ ಅಕ್ಕ. ಅಕ್ಕ, ಇವತ್ತು ನಿಮ್ ರಾಜ್ಕುಮಾರ ಬರ್ತಾವನಂತೆ. ನಾನೇ ಅಡ್ಗೆ ಮಾಡ್ತೀನಿ ಅಂತ ಏನೋ ದೊಡ್ಡದಾಗಿ ಹೇಳ್ಬಿಟ್ಟೆ ಅವನ್ಗೆ. ಆದ್ರೆ ಅವ್ರಿಗೆ ಏನ್ ಇಷ್ಟ ಅಂತ ನನಗ್ ಗೊತ್ತಿಲ್ವೇ. ನಿನಗ್ ಗೊತ್ತಿರುತ್ತೆ ಅಂತ ನಿನಗ್ ಫೋನ್ ಮಾಡ್ದೆ. ಇವಾಗ ಅದೇನ್ ಇಷ್ಟ ಅಂತ ನೀನೇ ಹೇಳು, ನಾನೇ ಮಾಡ್ಕೊಡ್ತೀನಿ. ಒಳ್ಳೆ ಕೆಲಸ ಮಾಡಿದೆ. ಅವನ್ಗೇನೇನ್ ಇಷ್ಟ ಅಂತ ನಾನ್ ಹೇಳ್ತೀನಿ, ನೀನ್ ಮಾಡ್ಕೊಡು, ಓಕೆನಾ? ಅವನ್ಗೆ ಗೋಲ್ಡನ್ ಸ್ಕ್ಯಾಲಾಪ್ ಇಷ್ಟ, ಇಟಾಲಿಯನ್ ಮೈಲ್ ಸ್ಟೋಲ್ ಇಷ್ಟ, ಪಾಸ್ತಾ ಇಷ್ಟ. ಇದನ್ನೆಲ್ಲ ಮಾಡ್ಕೊಡ್ತೀನೋ? ಅಕ್ಕ, ನೀನ್ ಏನ್ ಹೇಳ್ತಿದ್ಯಾ ಅಂತಾನೆ ಗೊತ್ತಾಯ್ತಿಲ್ಲ. ಅದ್ ನಿನಗೆ ಅರ್ಥನೂ ಆಗಲ್ಲ ಬಿಡು ಚಿನ್ನು. ಅದೆಲ್ಲ ದೊಡ್ಡ ದೊಡ್ಡ ಹೋಟೆಲಲ್ಲಿ ಸಿಗೋ ಅಂತ ತಿಂಡಿಗಳು. ನನ್ ರಾಜ್ಕುಮಾರಂಗ್ ಅದೆಲ್ಲ ಇಷ್ಟ ಆಗಲ್ಲ, ಆದ್ರೆ ನನಗ್ ತುಂಬಾ ಇಷ್ಟ. ಅವನು ನಿಮ್ ತರ ಹಳ್ಳಿ ಗಾಮಾಡು. ಬಸ್ಸಾರು, ಕಾಳು ಹಾಕಿರೋ ಸೊಪ್ಪಿನ ಪಲ್ಯ, ಮುದ್ದೆ ಇದನ್ನೆಲ್ಲ ಕೊಟ್ರೆ ಸಕ್ಕದಾಗಿ ತಿಂತಾನೆ. ಹೌದಾ? ಅದೆಲ್ಲ ನಾನು ಮಾಡ್ತೀನಿ ಬಿಡು. ಆಮ್ಯಾಕೆ ನನಗೆ ನಿನ್ನನ್ನು ನೋಡೋಂಗಾಗದೆ. ಯಾವಾಗ ಬತ್ತೀಯ ಹೇಳು? ಇವತ್ತು ಒತ್ತಾರೇನು ನೀನು ನನ್ನ ಕನ್ಸ್ನಾಗ ಬಂದಿದೆ ಗೊತ್ತಾ? ನನಗೂ ನೀನು ನೋಡ್ಬೇಕು ಅಂತ ತುಂಬಾ ಅನ್ಸ್ತಿದೆ ಚಿನ್ನು. ಆದ್ರೆ ಏನ್ ಮಾಡ್ಲಿ, ಎಕ್ಸಾಮ್ ನಡೀತಿದೆ. ನನ್ ರಾಜ್ಕುಮಾರ ಬಂದಿದ್ದಾನೆ, ಆದ್ರೂ ನನಗ್ ಬಂದು ನೋಡೋದಿಕ್ಕಾಗ್ತಿಲ್ಲ. ನೀನೇ ಅರ್ಥ ಮಾಡ್ಕೊ, ನಾನೇನ್ ಮಾಡ್ಲಿ? ನಿನ್ನ ಕಷ್ಟ ನನಗೂ ಚೆನ್ನಾಗಿ ಅರ್ಥ ಆಯ್ತದೆ. ಬೇಗನೆ ಓದ್ಕೋ, ಬೇಗನೆ ಬಂದ್ಬಿಡು. ನಾನ್ ಬರೋವರೆಗೂ ನನ್ ರಾಜ್ಕುಮಾರನ ಚೆನ್ನಾಗಿ ನೋಡ್ಕೊ. ಅವ್ನ್ ಬಂದಿದ ತಕ್ಷಣ ಅವ್ನ್ ಹೇಗಿದ್ದಾನೆ ಅಂತ ನನಗ್ ಫೋನ್ ಮಾಡಿ ಹೇಳು, ಓಕೆನಾ? ಆಯ್ತು, ಹೇಳ್ತೀನಿ. ಅಕ್ಕ, ಅದೇನೋ ಕಿವಿಗೆ ಹಾಕೊಂಡು ಹಾಡ್ ಕೇಳ್ತಾ ಕುಂತ್ಕೊಂಡ್ಬಿಡ್ಬೇಡ. ಸರಿಯಾಗಿ ಓದ್ಕೋ, ಇಲ್ಲಾಂದ್ರೆ ಫೇಲ್ ಆಗ್ಬಿಡ್ತೀಯ, ಓಕೆನಾ? ಚಿನ್ನು, ಓಕೆ ಓಕೆ, ಬಾಯ್.
ಪಾಪ ಚಿನ್ನು, ನಾನಿಲ್ದ ಎಷ್ಟು ಒದ್ದಾಡ್ತೀಯಾಳೋ ಏನೋ. ಅವಳು ನನ್ನನ್ನು ಮಿಸ್ ಮಾಡ್ಕೋತಾಳೆ, ನಾನು ಅವಳನ್ನ ಮಿಸ್ ಮಾಡ್ಕೋತಾ ಇದೀನಿ. ಆದ್ರೆ ಯಾಕೆ ಅಂತಾನೆ ಅರ್ಥ ಆಗ್ತಿಲ್ಲ. ಇದು ಎಂತ ಸಂಬಂಧನೋ ಏನೋ. ಚಿನ್ನು ಅವರೇ, ಥೂ, ನಾಚಿಕೆ ಆಗಲ್ಲ ನನ್ನನ್ನು ಮಾತಾಡ್ಸಕ್ಕೆ? ಅಸಹ್ಯ ನೀನು. ನನ್ನ ಕಣ್ಣೆದುರುಗಡೆ ಸುಳಿಬೇಡ, ಅದರಿಂದ ಯಾರಿಗೂ ಒಳ್ಳೇದಾಗಕ್ಕಿಲ್ಲ. ಜಾಣೆ ನೀನು, ಜಾಣ ಮರಿ ನೀನು. ನಾನೆಂಥ ದೊಡ್ಡ ಮನುಷ್ಯ ಅಂತ ಯಾರಿಗೂ ಹೇಳಲಿಲ್ವಲ್ಲ. ಇದು ನನ್ನ ಅದೃಷ್ಟ ಅಲ್ಲ, ನಿನ್ನ ಅದೃಷ್ಟ. ನೀನು ನನ್ನ ಅದೃಷ್ಟ ದೇವತೆ. ನಾನು ಬೇಕಾದಷ್ಟು ಕೆಟ್ಟ ಮನುಷ್ಯನ ನೋಡಿದ್ದೀನಿ, ಆದ್ರೆ ನಿನ್ನಂತ ಕೆಟ್ಟ ಮನುಷ್ಯನ ನಾನು ನೋಡೇ ಇಲ್ಲ. ನಮ್ಮೂರ್ನಾಗೆ ಹೊಟ್ಟೆ ಹಸಿದ್ರೆ ಯಾರು ಬೇಲಿ ಹಾರಿ ಕತ್ತಿನಕ್ಕಿಲ್ಲ. ಅವ್ವ ಹೊಟ್ಟೆ ಹಸಿತಾದೆ ಅಂತಾರೆ, ಕೊಟ್ಟಿದ್ದನ್ ತಿಂತಾರೆ. ಆದ್ರೆ ನೀನು ನಾಯಿಕ್ಕಿಂತ ಕೀಳ್ ಮನುಷ್ಯ. ಏ ಪೆದ್ದಿ, ಹೊಡೆದ್ರೆ ನೋವಾಯ್ತದೆ, ಬೈದ್ರೆ ಮೈ ಗಂಟಲ್ಲ. ಕೊಲೆ ಮಾಡ್ತೀನಿ, ಕದ್ದು ತಿಂತೀನಿ, ಆದ್ರೆ ಕೈ ಚಾಚಿ ಮಾತ್ರ ಭಿಕ್ಷೆ ಬೇಡಲ್ಲ. ಮಾವನ್ ಮನೆಯ ಕುತ್ಕೊಂಡ್ ತಿಂತಿಯಲ್ಲ, ಅದು ಭಿಕ್ಷೆನೆಯ. ಬೇಡದೇ ಇರೋದನ್ನ ಕೊಡೋದು ಭಿಕ್ಷೆ ಅಲ್ಲ ಚಿನ್ನು, ದಾನ. ತಿರುಪ್ತಿ ತಿಮ್ಮಪ್ಪ ಯಾರನ್ನ ಏನ್ ಕೊಡಿ ಅಂತ ಕೇಳ್ತಾನೆ? ಇಲ್ಲ, ಪಾಪಿಗಳು ಕೊಡ್ತಾರೆ, ಅವನ್ ತಗೋತಾನೆ. ನಾನು ಹಂಗೇನೆ. ತಿರುಪತಿ ತಿಮ್ಮಪ್ಪ ಕಂಡೋರ್ ಮಕ್ಳು ತಲೆ ಹೊಡಿಯಲ್ಲ. ಜಾಸ್ತಿ ಮಾತಾಡ್ದೋ ನಾನ್ ಬಾಯ್ ಬಿಡ್ಬೇಕಾಯ್ತದೆ. ನಾನು ಯಾಕೆ ಸುಮ್ನಿದ್ದೀನಿ ಗೊತ್ತಾ? ಚಿಕ್ಕಿ ಅಕ್ಕ ಅಂತ ದೇವತೆಗೋಸ್ಕರ, ಅವಳ ಕಾರಣಕ್ಕೇನೆ. ಆ ನಿನ್ನ ದೇವತೆನೆ ಇವತ್ತಿನವರೆಗೂ ನನ್ನನ್ನು ಕಾಪಾಡ್ಕೊ ಬಂದಿರೋದು. ದೇವತೆಗಳು ಕಳ್ಳರನ್ನ ಕಾಪಾಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಅದು ಗೊತ್ತಾದ ಮೇಲೇನೆ ಸಮಾಧಾನ. ರಂಜಿತ್, ರಂಜಿತ್, ಚಿನ್ನ ಜೊತೆ ಮಾತಾಡ್ತಾ ಇದ್ದೀರಾ? ಹಾ, ಈ ಮನೆಗೆ ನಾನೂ ಹೊರಗ್ನವನೆ, ಪಾಪ ಚಿನ್ನೂ ಹೊರಗ್ನವಳೆ. ನಾನು ಈ ಮನೆಗೆ ಬಂದ ಹೊಸರಲ್ಲಿ ಅನುಭವಿಸಿದ ಕಷ್ಟ, ಸಂಕೋಚ ಪಾಪ ಚಿನ್ನೋರು ಅನುಭವಿಸಿರ್ತಾರೆ. ಅದಕ್ಕೆಲ್ಲ ಯೋಚನೆ ಮಾಡಬೇಡಿ, ಬೇಜಾರು ಮಾಡ್ಕೋಬೇಡಿ. ಇದೆಲ್ಲ ಹೊಸರಲ್ಲಿ ಇದ್ದಿದ್ದೆ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೆ. ಅಕಸ್ಮಾತ್ ನಿಮ್ಗೇನಾದರೂ ಬೇಜಾರು, ತೊಂದರೆ ಆದರೆ ನನ್ನ ಹತ್ರ ಹೇಳ್ಕೊಳ್ಳಿ. ಯಾಕೆಂದ್ರೆ ನಾವಿಬ್ರು ಒಂದೇ ದೋಣಿಯ ಪಯಣಿಗರು ಅಂತ ಹೇಳ್ತಾ ಇದ್ದೆ. ರಂಜಿತ್, ನೀವೆಷ್ಟು ಒಳ್ಳೆಯವರು. ಬೇರೆಯವ್ರ ಕಷ್ಟನ ನೀವೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ಅದಕ್ಕೆ ನನಗೆ ನಿಮ್ಮನ್ನ ಕಂಡ್ರೆ ತುಂಬಾ ಇಷ್ಟ. ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಅಪ್ಪ, ಓದ್ತಾ ಇದ್ಯಾ? ಎಷ್ಟು ಅಂತ ಓದೋದು? ಇನ್ನೆಷ್ಟು ದಿವಸ ಓದ್ತೀಯಾ? ಈ ವರ್ಷ ಓದಿ ಡಿಗ್ರಿ ಅಂತ ಒಂದು ತಗೊಂಡ್ಬಿಟ್ರೆ ಆಮೇಲೆ ನೀನು ಓದು ಅಂತ ಯಾರು ಹೇಳ್ತಾರೆ? ದ ಎಂಡ್ ಆಫ್ ಸಾಲಮನ್ ಗ್ರ್ಯಾಂಡಿ. ಪಾಪ ಬೋರ್ ಆಗ್ತಿದೆ, ನಂಗೆ ತುಂಬಾ ಬೇಜಾರಾಗ್ತಿದೆ. ಪಾಪ, ನಾನು ಹೋಗಿ ಚಿನ್ನನ್ ಮೀಟ್ ಮಾಡ್ಕೊಂಡ್ ಬರ್ಲಾ? ಬೇಗ ಬಂದ್ಬಿಡ್ತೀನಿ. ಓ ಬಾ, ಅದಕ್ಕೇನಂತೆ? ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ ಕೈಲಾಶ್? ನೀನ್ ಕಟ್ಕೊಂಡಾಗ್ಲೇ ಕೆಟ್ಟು ಹೋಯ್ತು ಕಲ್ಪನಾ. ಕೈಲಾಶ್, ಗೊಂಬೆ ಓದ್ಲಿ ಅಂತ ಇಲ್ಲಿ ಕರ್ಕೊಂಡ್ ಬಂದ್ರೆ ಮತ್ತೆ
ಅಲ್ಲಿಗೆ ಹೋಗು ಅಂತ ಹೇಳ್ತಿದ್ಯಾ? ಓದಿ ಓದಿ ಬೇಜಾರಾಯ್ತು ಅಂತಂದ್ಲು, ಅದಕ್ಕೆ ಹೋಗು ಅಂದೆ. ಅದ್ರಲ್ಲೇನ್ ತಪ್ಪು? ಅವಳು ಹೇಳಿದಕ್ಕೆಲ್ಲ ನೀನ್ ಹೂ ಅನ್ನು, ನಾನ್ ಬೇಡ ಅಂತೀನಿ. ನೀನ್ ಒಳ್ಳೆಯವನಾಗು, ನಾನ್ ಕೆಟ್ಟವಳಾಗ್ತೀನಿ. ಗೊಂಬೆ, ಯಾವುದು ಬೇಡ, ನೀನ್ ಹೋಗಿ ಓದ್ಕೋ. ಯಾವ ಚಿನ್ನೂ ನೋಡ್ಬೇಕಾಗಿಲ್ಲ, ಯಾವ ಬೆಳ್ಳಿನೂ ನೋಡ್ಬೇಕಾಗಿಲ್ಲ. ಅಮ್ಮ ಪ್ಲೀಸ್. ಬೇಡ ಅಂದೆ ಅಷ್ಟೇ. ನೀನೇನಾದ್ರೂ ಅನ್ನು, ನಾನ್ ಚಿನ್ನು ನೋಡೋದಕ್ ಹೋಗ್ತೀನಿ. ಕೈಲಾಶ್, ಕಡೆ ಪಕ್ಷ ನಿನ್ ಮಗಳಿಗೆ ಬುದ್ಧಿ ಹೇಳೋಷ್ಟು ಬುದ್ಧಿ ಇಲ್ವಾ ನಿನಗೆ? ಗೊಂಬೆ, ನೀನೇನ್ ಚಿಕ್ಕ ಹುಡುಗಿ ಅನ್ಕೊಂಡಿದ್ಯಾ? ನಾನ್ ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ಇರೋಷ್ಟು ಅವಿವೇಕಿನಾ ನೀನು? ಮಮ್ಮಿ, ನೀನೇನಕ್ ಹೋಗ್ಬೇಡ ಅಂತ ಹೇಳ್ತಿದ್ದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನ್ ಚಿನ್ನು ಜೊತೆ ಮಾತಾಡ್ಬಾರ್ದು, ಅವಳನ್ನ ನೋಡ್ಬಾರ್ದು ಅಲ್ಲ? ಮೊದ್ಲು ಎಕ್ಸಾಮ್ ಬರಿ, ಉಳ್ದಿದ್ದು ಆಮೇಲೆ. ಓದ್ ಏನ್ ಮಾಡ್ಬೇಕಾಗಿದೆ, ಡಿಗ್ರಿ ತಗೊಂಡ್ ಏನ್ ಮಾಡ್ಬೇಕು ಅಂತ ನೀನೇ ಒಂದಿನ ಹೇಳ್ತಿದ್ದೆ. ಇವಾಗ ಗೊಂಬೆ, ಹಳೆ ಮಾತುಗಳ ಉದಾಹರಣೆ ತಗೊಂಡು ಹೊಸ ಜಗಳ ಆಡಬಾರ್ದು ಅಂತ ಹೇಳಿಲ್ವಾ? ಅಂದ್ರೇನು? ನಾನ್ ಚಿನ್ನನ್ ಮೀಟ್ ಮಾಡೋದಕ್ ಹೋಗ್ಬಾರ್ದಾ? ಎಕ್ಸಾಮ್ ಆದ ತಕ್ಷಣ ಹೋಗು. ಗೊಂಬೆ, ಬಿಡು ಪಪ್ಪ. ನೀವಿಲ್ಲೇ ಇರಿ. ಯಾಕಜ್ಜಿ ನನ್ ಮುಖ ನೋಡಿದ ತಕ್ಷಣ ಸಪ್ಪಗ್ ಬಂದ್ಬಿಟ್ರಿ? ನನ್ ಮುಖ ನೋಡೋದಕ್ಕೆ ಕರ್ನಾಟಕ ಜನತೆನೇ ಕಾಯ್ತಾ ಇದೆ ಗೊತ್ತಾ? ಹೋಗಲೇ, ನನ್ ಮೊಮ್ಮಗನ್ ಬರ್ತಾನೆ ಅಂತ 3 ಗಂಟೆಯಿಂದ ಕಾಯ್ಕೊಂಡು ಕೂತಿದೀವಿ. ಬಂದ್ಬಿಟ್ಟ ಇವನು ಹೊಳೆ ಪಿಶಾಚಿ ತಂದು. ಕೋಪ ಮಾಡ್ಕೊಂಬೇಡ ಬಿಡಜ್ಜಿ. ಡೆಲ್ಲಿಲಿ ವಿಪರೀತ ಮಂಜು, ವಿಮಾನ ಹೊರಡೋದಕ್ಕೆ 3 ಗಂಟೆ ಲೇಟ್ ಆಗಿದೆಯಂತೆ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮೊಮ್ಮಗ ಬಂದ್ಬಿಡ್ತಾನೆ. ನೋಡೋ ರಾಮು, ಮಂಜು ಹಿಮ ಪ್ರವಾಹ ಅದು ಬೇಕಾದಿರ್ಲಿ, ನಾನು ಮೊಮ್ಮಗ ಬರ್ಬೇಕಾಗಿತ್ತು ಅಷ್ಟೇ. ತಾತ, ನೀವು ನಿಮ್ಮ ಹೆಂಡತಿಗೂ ಅಂದ್ರೆ ಅಜ್ಜಿಗೂ ನೀವ್ ಈ ತರ ಕಾತರದಿಂದ ಕಾದಿರಲ್ಲ ಅಲ್ವಾ? ನಿನ್ನ ನಾಲ್ಗೆ ಉದ್ದ ಆಗ್ತಾ ಇದೆ, ಕತ್ತರಿಸ್ಬಿಡಿ. ಏ ರಾಮು, ಇವಳಿಗೋಸ್ಕರ ಅಂದ್ರೆ ಇವಳು ತರೋ ಮೊಳಕೆ ಕಾಳಿಗೋಸ್ಕರ ಬರೀ ಮೊಳಕೆ ಕಾಳಲ್ಲ ಅಲ್ಲ ಕಣೋ, ತರಕಾರಿ, ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಸಾಲೆ ಮಾಡಿದ ಮೊಳಕೆ ಕಾಳಿಗೋಸ್ಕರ ಆಹಾ ಎಷ್ಟು ರುಚಿಯಾಗಿರ್ತಿತ್ತದು. ಅದಕ್ಕೋಸ್ಕರ ದಿನ ಇಡೀ ಕಾಯ್ಕೊಂಡಿರ್ತಿದ್ದೆ. ನಿನಗೇನು ಗೊತ್ತು? ಎಲ್ರು ಕಾಳು ಹಾಕೋದನ್ನ ಕೇಳಿದೀನಿ, ಆದ್ರೆ ಅಜ್ಜಿ ನಿಮ್ಗೆ ಮೊಳಕೆ ಕಾಳು ಹಾಕಿ ಹೋಲ್ಸ್ಕೊಂಡಿದ್ ವಿಷಯ ಮಾತ್ರ ಗೊತ್ತಿರ್ಲಿಲ್ಲ. ಹೋಗ್ರಿ, ನಿಮ್ಗೆ ಸ್ವಲ್ಪನೂ ನಾಚಿಕೆನೇ ಇಲ್ಲ. ನಮ್ಮ ಹಳೆ ಕತೆ ಎಲ್ಲ ಈ ಹೊಸ ಹುಡ್ಗನ್ ಯಾಕ್ರಿ ಹೇಳ್ತೀರಾ? ಇರ್ಲಿ ಬಿಡೆ, ಕಲ್ತದ್ದನ್ನ ಇನ್ನೊಬ್ಬರಿಗೆ ಕಲಿಸ್ಬೇಕು ಕಣೆ. ಸುಂದರ ಪಾರಿವಾಳಗಳಿಗೆ ಕಾಳು ಹೇಗೆ ಹಾಕ್ಬೇಕು ಅನ್ನೋದನ್ನ ಟ್ರೈನಿಂಗ್ ಕೊಡ್ತಾ ಇದ್ದೆ. ರಾಮು, ನನ್ ಮೊಮ್ಮಗನ್ಗೆ ಬರೀ ತರಕಾರಿ ತಂದ್ಯೋ ಅಥವಾ? ಅಜ್ಜಿ, ಚಂದನ್ಗೆ ಏನ್ ಚಂದ ಅಂತ ನನಗ್ ಗೊತ್ತಿಲ್ವಾ? ಚಿಕನ್ ಫಿಶು ಎರಡೂ ತಂದಿದ್ದೀನಿ. ತಾತ ತಿನ್ನೋದು ಬರೀ ಬೀಟ್ರೂಟು, ನೀವು ನಿಮ್ಮ ಮೊಮ್ಮಗ ತಿನ್ನೋದು ಮೀಟು ಅಂದ್ರೆ ಮಟನ್. ನನಗ್ ಗೊತ್ತಿಲ್ವಾ? ಲಕ್ಷ್ಮಮ್ಮ, ಏನ್ ಮಾಡ್ತಾ ಇದ್ಯಾ? ಅಡ್ಗೆಗೆ ರೆಡಿ ಮಾಡ್ತಿದ್ದೀನಿ. ನಿನ್ ಕೈ ರುಚಿ ತಿಂದು ತಿಂದು ಬೇಜಾರಾಗಿರುತ್ತೆ, ಅದಕ್ಕೆ ನಮ್ಮ ಅಕ್ಕನ ರಾಜ್ಕುಮಾರನ್ಗೆ ನನ್ ಕೈ ರುಚಿ ತೋರ್ಸುವ ಅಂತ. ನಿನ್ಗೇನ್ ಬೇಜಾರಿಲ್ಲ ತಾನೆ? ನನ್ಗೇನ್ ಬೇಜಾರಿಲ್ಲ. ಸರಿ, ಏನ್ ಅಡ್ಗೆ ಮಾಡ್ತಾ ಇದ್ಯಾ?
ಅಕ್ಕನ್ ರಾಜ್ಕುಮಾರಂಗೆ ಏನ್ ಇಷ್ಟ ಅಂತ ಗೊತ್ತು, ಅದನ್ನೇ ಮಾಡ್ತಾ ಇರೋದು. ಚಂದುಗ್ ಇದೇ ಅಡ್ಗೆ ಇಷ್ಟ ಅಂತ ನಿನ್ಗೆ ಗೊತ್ತು? ಅದನ್ನ ತಿಳ್ಕೊಂಡೆ ತಾನೇ ಮಾಡ್ತಾ ಇರೋದು. ಹೋ ಅಮ್ಮ ಹೇಳಿದ್ರಾ? ಇಲ್ಲ, ಗೊಂಬೆ ಅಕ್ಕಂಗೆ ಫೋನ್ ಮಾಡಿ ತಿಳ್ಕೊಂಡೆ. ಪರವಾಗಿಲ್ವೇ, ನಾನು ಏನು ಅನ್ಕೊಂಡ್ಬಿಟ್ಟಿದೆ ನಿನ್ನ. ನೀನು ನಂತರನೇ ಜಾಣೆ. ಸಾಕು ನನ್ನನ್ನು ಹೊಗಳೋದೆಲ್ಲ ಆಮ್ಯಾಕಿಂದ ಇರ್ಲಿ. ಇವಾಗ ನಂಗೊಂದು ಸಹಾಯ ಮಾಡ್ತೀಯಾ? ಏನ್ ಮಾಡ್ಬೇಕು ಅಂತ ಹೇಳಮ್ಮ, ಮಾಡ್ತೀನಿ. ಏನೂ ಇಲ್ಲ, ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಡು, ಬೆಳ್ಳುಳ್ಳಿನ ಬಿಡಿಸ್ಕೊಡು, ಅಷ್ಟೇ. ಅಷ್ಟೇ ತಾನೇ? ಕಣ್ ಮುಚ್ಚಿ ಕಣ್ ಬಿಡು ಅಷ್ಟ್ರಲ್ಲಿ ರೆಡಿ ಇರ್ತೀರಿ ನೋಡು. ನಿಧಾನ ನನ್ನನ್ ಮೆಚ್ಚಕ್ ಹೋಗಿ ಕೈ ಕುಯ್ಕೊಂಡ್ಬಿಟ್ಟಿರ. ಅಣ್ಣ, ನಾನು ಅಕ್ಕನ್ ರಾಜ್ಕುಮಾರನ್ ನೋಡಕ್ಕೆ ಎಷ್ಟ್ ದಿನದಿಂದ ಕಾಯ್ತಿದ್ದೆ ಗೊತ್ತಾ? ನೋಡಕ್ ಎಷ್ಟೊಂದು ಅವಕಾಶ ಸಿಕ್ತು, ಆದ್ರೆ ಏನೇನೋ ಕಾರಣಕ್ಕೆ ನೋಡಕ್ಕೆ ಆಗ್ಲಿಲ್ಲ. ಕಡೆ ಪಕ್ಷ ನಿಶ್ಚಿತಾರ್ಥ ದಿವಸ ಆದ್ರೂ ನೋಡೋಣ ಅಂದ್ರೆ ನನ್ನ ಕರ್ಮ. ಅವತ್ತೇ ನನ್ನ ತಾತಮ್ಮ ತೀರೋಯ್ತು. ಹೋಗ್ಲಿ ಬಿಡಮ್ಮ, ಬೇಜಾರು ಮಾಡ್ಕೊಂಬಿಡ. ತೀರು ಹೋದ್ರೋಣ ಅದು. ನಾವ್ ಇಷ್ಟಪಟ್ಟವ್ರೇನೋ ಸತ್ತೋಗ್ತಾರೆ, ಆದ್ರೆ ಅವ್ರ ನೆನಪು ಸಾಯುತ್ತಾ? ಅಣ್ಣ, ನಿನ್ಗೂ ತಾತಮ್ಮ ಇತ್ತಾ? ಇದರ ನೀನೇ ಪುಣ್ಯವಂತೆ. ನನಗೆ ತಂದೆ ತಾಯಿ ಯಾರೂ ಇಲ್ಲ, ಇರೋದೇ 2 ತಂಗಿದಿರು. ಈಗ ನೀನ್ ಸಿಕ್ಕಿದೆಯಲ್ಲ, ನನಗೆ 3 ಜನ ತಂಗಿದಿರು. ನನ್ನ ಕತೆ ಆಮೇಲೆ ಇರಲಿ, ಇನ್ನೊಂದಿನ ಹೇಳ್ತೀನಿ. ಈಗ 2 ಸೇರ್ಕೊಂಡು ಅಡುಗೆ ಮಾಡೋಣ. ಅಣ್ಣ, ಬೆಳ್ಳುಳ್ಳಿ ಬೆಳೆಸಿದ ಮ್ಯಾಕೆ ಶುಂಠಿ ಹಚ್ಕೊಡು ಸಾಕು, ಮಿಕ್ಕಿದ್ದನ್ನ ನಾನೇ ಮಾಡ್ಕೊಳ್ತೀನಿ. ಸರಿ ನಮ್ಮ. ಲೇ ಸುಲೋಚನಾ, ಚಂದು ಬಂದ ಅನ್ಸುತ್ತೆ, ಬಾಗಿಲು ತೆಗಿಯೇ. ಹೋಗ್ರಿ, ಬೆಳಿಗ್ಗೆಯಿಂದ ಚಂದು ಬರ್ತಾನೆ ಅಂತ ಕಾದು ಸಾಕಾಗೋಯ್ತು. ನಾ ಬಾಗಿಲು ತೆಗಿಯಲ್ಲ, ಬೇಕಾದ್ರೆ ನೀವೇ ಹೋಗಿ ತೆಗೀರಿ. ನೋಡ್ತಾ ಇರು, ಚಂದುನೇ ಬಂದಿರ್ತಾನೆ, ಗ್ಯಾರಂಟಿ. ಏಯ್ ಚಂದು ಮರಿ, ಮಾರ ಒಳಗೆ. ಇವತ್ತು ಬೆಳಿಗ್ಗೆಯಿಂದ ಯಾರೇ ಡೋರ್ ನಾಕ್ ಮಾಡಿದ್ರು ನೀನೇ ಬಂದಿದ್ದು ಬಾಗಿಲು ತೆರಿತಾ ಇದ್ದವಪ್ಪ ನಾವು. ಚಂದು, ಹೇಗಿದ್ಯೋ? ಇದೇನೋ ಇಷ್ಟೊಂದು ಇಳ್ದೋಗ್ಬಿಟ್ಟಿದ್ಯಾ? ಹೊತ್ತಿಗೆ ಸರಿಯಾಗಿ ಊಟ ಮಾಡ್ತಿರ್ಲಿಲ್ವಾ ಅಥವಾ ನಿದ್ರೆ ಮಾಡ್ತಿರ್ಲಿಲ್ವಾ? ಎಲ್ಲ ಸರಿಗಾಗ್ತಿತ್ತು ಅಜ್ಜಿ, 1 ವಾರ ಆದ್ಮೇಲೆ ನೋಡ್ತಿದ್ಯಲ್ಲ, ಅದಕ್ಕೆ ಹಾಗನ್ನಿಸ್ತಿರುತ್ತೆ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಹೇಗಿದ್ದೀರ ತಾತ? ಚೆನ್ನಾಗಿದ್ದೀನಪ್ಪ. ನೀನು ಹೇಳು, ನೀನು ಹೋದ ಕೆಲಸ ಏನಾಯ್ತು? ತುಂಬಾ ಚೆನ್ನಾಗಾಯ್ತು. ಇನ್ 2 ವರ್ಷ ಕಷ್ಟಪಟ್ಟು ದುಡ್ಡು ಬಿಟ್ರೆ 10 ವರ್ಷ ನೆಮ್ಮದಿಯಾಗಿರ್ಬೋದು ನೋಡಿ. ಸಾಕು. ಅಮ್ಮ ಹೇಗಿದ್ದಾರೆ? ಅವಳನ್ನ ನೋಡ್ಕೊಳಕ್ಕೆ ಚಿಂದು ಬಂದಿದ್ದಾಳಲ್ಲ, ನಿಮ್ಮಮ್ಮ ಚೆನ್ನಾಗೇ ಇರ್ತಾಳೆ. ಓಕೆ. ಅರೆ ಚಂದು, ಹೇಗಿದ್ಯಾ ಚಂದು? ಚೆನ್ನಾಗಿದ್ದೀನತ್ತೆ.